ಬಾಯ್ ಬಾಯ್ ಬಾಯ್. ಅಮ್ಮ ನೀನಿದ್ದು ಬಾ. ನಾನು ಫೋನ್ ಮಾಡ್ತೀನಿ, ಬರ್ತೀನಿ. ಏಯ್, ಏನು ಹಂಗ್ ಗುರಾಯಿಸ್ತಾ ಇದೀಯಾ? ಏಯ್, ಯಾಕೆ ಹಂಗ್ ಗುರಾಯಿಸ್ತಾ ಇದೀಯಾ? ಯಾಕೋ ಏನೋ ಹಂಗ್ ನೋಡ್ತಾ ಇದೀಯಾ? ಯಾಕೆ ಗುರಾಯಿಸ್ತಾ ಇದೀಯಾ? ಯಾಕೆ ಹಂಗ್ ಗುರಾಯಿಸ್ತಾ ಇದೀಯಾ? ಏಯ್, ಯಾಕೆ ಹೊಡಿತಾ ಇದೀಯಾ? ಯಾರೋ ನೀನು? ಏನಾಗಿದೆಯೋ? ಹಿಡ್ಕೊಂಡ್ರೆ ಇವ್ನ. ಹಾ ಯಜಮಾನ್ರೆ, ಮತ್ತೆ ಮಾಡ್ತೀನಿ. ಕರ್ಕೊಂಡೋಗ್ರಿ ಮಗು. ಸುಮ್ಮನಿರೋ. ನಡಿಯೋ 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 ಸುಮ್ಮನೆ. ರೇ ನಿಂತ್ಕೊಳ್ರಿ. ರೇ ಏನಾಯ್ತು? ಯಾಕೆ ಪಾಪ ಅವ್ರನ್ನ ಆ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಸರ್, ಕರ್ಕೊಂಡೋಗ್ಲಿ ಬಿಡಿ. ಹುಚ್ಚ ಅವನು. ಅವ್ನು ಹುಚ್ಚ ಅಂತ ನಿಮಗೆ ಗೊತ್ತಾ? ಅದೇ ಬಿದ್ದಿದ್ರೆ ಗೊತ್ತಾಗೋದು ನಿಮ್ಗೆ. ಆಯ್ತು ಹೋಗ್ರಿ ಹೋಗ್ರಿ. ರೇ ಯಾಕೇನಾಯ್ತು? ಸರ್, ನಾವಿಲ್ಲೇ ಹತ್ರದಲ್ಲಿ ಆಶ್ರಮದಲ್ಲಿ ಇರೋರು ಸರ್. ತಪ್ಸ್ಕೊಂಡ್ಬಂದ್ಬಿಟ್ಟೆ ಸರ್, ಅದಕ್ಕೆ ಕರ್ಕೊಂಡು ಹೋಗ್ತಿದೀವಿ. ಹೌದಾ? ನೋಡಿ ಇವ್ರೆ, ಅವ್ರನ್ನ ಜೋಪಾನವಾಗಿ ಕರ್ಕೊಂಡು ಹೋಗಿ. ನೋಡಿ, ಅವ್ರಿಗೆ ಮೆದುಳು ಸರಿ ಇರಲ್ಲ. ಅವ್ರು ಏನ್ ಮಾಡ್ತಿದಾರಂತ ಅವ್ರಿಗೇನೆ ಗೊತ್ತಾಗಲ್ಲ. ಅವ್ರನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಹಿಂಗೆಲ್ಲ ಆಚೆ ಬಿಡಬಾರ್ದಲ್ವಾ ನೀವು? ಇಲ್ಲ ಸರ್, ತುಂಬಾ ಒಳ್ಳೆಯವ್ರೆ. ಒಂದೊಂದ್ಸಲ ಹಿಂಗ್ ಮಾಡ್ಬಿಡ್ತಾರೆ ಸರ್. ನೋಡಿ, ಇವರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇವ್ರಿಗೇನೆ ತೊಂದರೆ ಆಗ್ಬೋದು. ಅಂದ್ರೆ ಉದಾಹರಣೆಗೆ ಇವ್ರು ಏನಾದ್ರೂ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆದ್ರೆ ಯಾರೀ ಹೊಣೆ? ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ನಿಮ್ನ ನಂಬಿತಾನೆ ಇವ್ರನ್ನ ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಹಾಗಾಗಿ ಇವ್ರನ್ನ ಸ್ವಲ್ಪ ಜೋಪಾನವಾಗಿ ಕರ್ಕೊಂಡು ಹೋಗಿ. ಹೌದು ಸರ್. ನಡಿಯೋ. ಬಾರ. ಸುಮತಿ, ಸುಮತಿ, ಕುಡಿಯಕ್ಕೆ ಸ್ವಲ್ಪ ನೀರು ತಗೊಂಬಾ. ಬಂದೇ ರೀ. ತಗೊಳ್ಳಿ. ರೀ, ಅಚ್ಚುನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರಲ್ಲ ಅಷ್ಟು ಬೇಗ? ಎಲ್ಲಿ ಅಚ್ಚು ಬರ್ಲಿಲ್ವಾ? ರಾಘವ್ನ ಸ್ಕೂಲ್ ಕಳಿಸ್ಬಿಟ್ ಬರ್ತೀನಿ ಅಂದ್ಲು, ಬರ್ಲಿಲ್ವಾ ಅವಳು? ಅದು ಅಲ್ದೆ ನೀವ್ಯಾಕೆ ಈ ತರ ಗಟಗಟ ನೀರ್ ಕುಡಿತಿದ್ದೀರಾ? ಏನಾಯ್ತು ರೀ? ಅದು ಇಲ್ಲ ಸುಮತಿ, ನಮ್ಮ ಅಚ್ಚುಗೆ ಅಲ್ಲೇ ಇರಕ್ಕೆ ಹೇಳಿ ಬಂದಿದ್ದೀನಿ. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ರೀ ನೀವು? ಇವತ್ ಮಾತ್ರ ಇರಕ್ ಹೇಳ್ ಬಂದಿದ್ದೀರಾ ಅಥವಾ ಅಲ್ಲೇ ಇದ್ಬಿಡು ಅಂತ ಹೇಳ್ ಬಂದಿದ್ದೀರಾ? ರಾಘವ್ ಸ್ಕೂಲಿಂದ ಬರೋವರೆಗೂ ಅಲ್ಲಿ ಇರು ಅಂತ ಹೇಳಿ ಬಂದಿದ್ದೀನಮ್ಮ. ಅಲ್ಲ ರೀ, ಇಷ್ಟೊತ್ತಿಗಾಗ್ಲೇ ರಾಘವ್ ಸ್ಕೂಲ್ಗೆ ಹೋಗಿರ್ಬೇಕಲ್ಲ. ಅಚ್ಚು ಇಲ್ಲಿಗೆ ಬಂದು ಆಮೇಲೆ ತಾನೇ ಆಫೀಸ್ಗೆ ಹೋಗ್ಬೇಕಾಗಿತ್ತು. ರೀ, ನಿಮ್ ಮನ್ಸೇ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಅದಾಗಲ್ಲ ಸುಮಾ, ನಾನು ಅಚ್ಚು ಕರ್ಕೊಂಬರಕ್ಕೆ ಅಂತ ಅಲ್ಲೋದ್ನಾ, ಆಗ ರಾಘವ್ ಇದನ್ನೆಲ್ಲ ತುಂಬಾ ಆಟ ಮಾಡ್ತಾ ಇದ್ದ. ನಾನು ಸ್ಕೂಲ್ಗೆ ಹೋದ್ರೆ ನೀನು ಮಿಸೆ ಮಾವನ್ ಮನೆಗೆ ಹೋಗ್ಬಿಡ್ತೀಯಾ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತಿದ್ದ. ನೀನು ಹೋಗಲ್ಲ ಅಂತ ಆಣೆ ಮಾಡು ಅಂತ ಕೇಳ್ತಾ ಇದ್ದ. ಆ ಸ್ಥಾನದಲ್ಲಿ ಆ ಘಳಿಗೆಯಲ್ಲಿ ಬೇರೆ ಯಾರೇ ಇದ್ರು ಆ ಮಗು ಮಾಡಿದ್ದಟಕ್ಕೆ ಆಣೆ ಮಾಡ್ಬಿಡ್ತಿದ್ರು. ಆದ್ರೆ ನಮ್ಮ ಅಚ್ಚು ಆಣೆ ಮಾಡ್ಲೇ ಇಲ್ಲ. ಏನ್ ಮಾಡ್ಲಿ ನಾನು?
ಪ್ರೀತಿ ವಾತ್ಸಲ್ಯ ಮಮತೆಯಲ್ಲಿ ನನ್ನ ತಂಗಿ ನನಗಿಂತ ಒಂದು ಕೈ ಮೇಲೆ. ಒಬ್ಬ ಪುಟ್ಟ ಮಗು ಸತ್ಯ ಮಾಡು ಅಂತ ಅಷ್ಟು ಹಠ ಮಾಡ್ತಾ ಇದ್ರು ಹಲ್ಲು ಕಚ್ಕೊಂಡು ಸಹಿಸ್ಕೊಂಡಿದ್ಲೇ ಹೊರತು ನನ್ನ ತಂಗಿ ಸತ್ಯ ಮಾಡಲೇ ಇಲ್ಲ.